ನಾನು ಹೇಳಕತ್ತಿದ್ದು ನರೇಂದ್ರ ಮೋದಿ ಬಿಟ್ಟರೆ ಯಾರಿಗೆ ಸರ್ಕಾರ ಮಾಡೋಕ್ಕಾಗಲ್ಲ, ದೇಶ ಉಳಿಸೋಣಕ್ಕೂ ಆಗಲ್ಲ. ಉಚಿತ ಕೊಟ್ರಲ್ಲ ಅದೇ ರೀತಿ ಕೊಡ್ತಾರ. ಇವ್ರನ್ನ ಜನರನ್ನೆಲ್ಲ ಮೂರ್ಖ ಮಾಡಿ ಹೋಗಿದ್ಬಿಡ್ತಾರ. ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ತೀನಿ ಅಂತೇಳಿ ಅಲ್ವನ್ಸ್ ಮಾಡಿರಲಿಲ್ಲ ಅಂದ್ರೆ ಕಾಂಗ್ರೆಸ್ ಬರ್ತಿದ್ದಿಲ್ಲ, BJPನ ಇರ್ತಿತ್ತಿಲ್ಲ. ಕರೆಂಟಿನ ಬಿಲ್ ಹೋಯ್ತು, ಎಲ್ಲದನ್ನು ಟ್ಯಾಕ್ಸ್ ಹೆಚ್ಚು ಮಾಡಕತ್ತಿದ್ರು. ಏನು ಮಾಡಿಲ್ಲ ಹೇಳ್ರಿ. ವಿಶ್ವಗುರು ಒಂದು ಸಣ್ಣ ಮಗುವಿನ ಬಾಯಿಲೆ ಕೇಳ್ರಿ ಮೋದಿ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಅವನೇ ಹೇಳ್ತಾನ. ನಾವಲ್ಲ ಮೂರ್ಖರಲ್ಲ ನಾವು ಹೇಳಕ್ಕ. ನರೇಂದ್ರ ಮೋದಿನ ಕೆಡವಲಿಕ್ಕೆ ಯಾರಿಗೂ ಆಗಲ್ಲ. ನಾವು ಅದನ್ನು ಹೇಳ್ತೀವಿ. ಯಾಕಂತೂ ಹೇಳ್ತೀನಿ, ದೇಶ ಕಟ್ಟಬೇಕಾದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 60 ವರ್ಷ ದೇಶ ಆಳಿತು. 60 ವರ್ಷದಲ್ಲೇ ರಾಂಚಿವರೆಗೆ ಕರಾಚಿವರೆಗೆ ಏನದಲ್ಲ ಗೊತ್ತಾನು ನಮ್ಮನ್ನು ಅಕ್ವರ್ ಮಾಡಿದ್ರು. ಯಾರು? ಪಾಕಿಸ್ತಾನದವರು. ಆಯಿತು. ಆಮೇಲೆ ಆ ಅಕ್ವರ್ ಮಾಡಿದ ಮೇಲೆ ಏನು ಮಾಡಿದ್ರಿ ಇವರು? ನಮ್ಮವರು ನಮ್ಮ ಕರಾಚಿವರೆಗೆ ಮತ್ತು ನಮ್ಮವರು ಏನು ವಶಪಡಿಸಿಕೊಂಡ್ರು, ದೇಶ ಉಳಿಸಿಕೊಂಡ್ರು. ಇವತ್ತು ಎಲ್ಲರ ಬಾಂಬ್ ಬ್ಲಾಸ್ಟ್ ಆಗುವಂಥ ವಿಷಯಗಳನ್ನು ನೋಡ್ತೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈ 5 ವರ್ಷ ಅಲ್ಲ 10 ವರ್ಷದಲ್ಲಿ ಈ ನರೇಂದ್ರ ಮೋದಿ ಬಂದ ಮೇಲೆ ಯಾವ ಬ್ಲಾಸ್ಟ್ ಆಗಿದ್ದು ಗೊತ್ತಿದೆಯಾ? ಕಾಂಗ್ರೆಸ್ ಗೌರ್ಮೆಂಟ್ದಲ್ಲಿ ಬ್ಲಾಸ್ಟ್ ಆಗಿದ್ದು ನೋಡ್ರಿ. ಬಾಂಬೆದಲ್ಲಿ ಹೋಗ್ರಿ, ಒಂದಲ್ಲ ಬೆಂಗಳೂರಲ್ಲಿ ಹೋಗ್ರಿ, ಯಾವಲ್ಲಿ ಅದ ರೀ ಬ್ಲಾಸ್ಟ್? ಹುಬ್ಳಿಯಲ್ಲಿ ಎಲ್ಲಿರತ್ತ? ನಾನು ಹೇಳಕತ್ತಿದ್ದು ನರೇಂದ್ರ ಮೋದಿ ಬಿಟ್ಟರೆ ಯಾರಿಗೆ ಸರ್ಕಾರ ಮಾಡೋಕ್ಕಾಗಲ್ಲ, ದೇಶ ಉಳಿಸೋಣಕ್ಕೂ ಆಗಲ್ಲ. ಮೀಟರ್ ಬೇಕು, ಮೀಟರ್. ಈಗ ರಾಹುಲ್ ಗಾಂಧಿ ಅವ್ರು ಬಂದ್ರೆ ದೇಶಕ್ಕೆ ಉಚಿತ ಕೊಡ್ಬೋದಲ್ರಿ? ಅಲ್ರಿ, ಅಲ್ಲಿ ಕಾಂಗ್ರೆಸ್ ಈಗ ಉಚಿತ ಕೊಟ್ರಲ್ಲ ಅದೇ ರೀತಿ ಕೊಡ್ತಾರ. ಇವ್ರನ್ನ ಜನರನ್ನೆಲ್ಲ ಮೂರ್ಖ ಮಾಡಿ ಹೋಗಿದ್ಬಿಡ್ತಾರ. ಮಕ್ಕಳಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ ಅವಮಾನ ತಡೆಯೋಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮಗೆ ಆಗ್ತಾ ಇಲ್ಲ. ಇನ್ನೇನೈತೆ ಅವ್ರದ್ದು ಮೂರ್ಖತನ ಮಾಡೋದೇ ಅವ್ರ. ನೋಡ್ರಿ, ಬಚ್ಚಾನ್ ಹೋಗಿ ನಾವೇನದ ದೇಶ ಕಾಯಕ್ಕೆ ಹಚ್ಚಿದೀವಿ ಅಂತ ತಿಳ್ಕೊರಿ. ಜ್ಞಾನೋದಯನ ಅವ್ನಿಗಿರಲ್ಲ. ಯಾರಿಗೆ? ಯಾರು? ರಾಹುಲ್ ಗಾಂಧಿಗೆ. ಆ ಜ್ಞಾನ ಇಲ್ಲಾರ್ದವನ್ನ ಹೋಗಿ ಹಚ್ಚಿದ್ರೆ ಏನಾಗತ್ತೆ ರೀ? ಬಾಯ್ ಟಾಟಾ, ಗುಡ್ ಬಾಯ್, ಗಯಾ. ಈ ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕದಲ್ಲಿ ಬರಬೇಕಾದ್ರೆ ಏನಾಯ್ತು ಗೊತ್ತದನ್ರಿ ನಿಮಗೆ? ಸಿದ್ದರಾಮಯ್ಯ ನೋಡಿ ಬಂತು ಹೊರತಾಗಿ ರಾಹುಲ್ ಗಾಂಧಿ ನೋಡಿ ಬರಲಿಲ್ಲ. ರಾಹುಲ್ ಗಾಂಧಿ ನೋಡಿದರೆ ಒಂದು ಊಟ ಬರ್ತಿದ್ದಿಲ್ಲ ಇಲ್ಲೇ. ಅದನ್ನು ತಲೆ ಇಟ್ಕೊಡ್ರಿ. ಮತ್ತೊಂದು ಹೇಳ್ತೀನಿ ನಿಮಗೆ, ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ತೀನಿ ಅಂತೇಳಿ ಅಲ್ವನ್ಸ್ ಮಾಡಿರಲಿಲ್ಲ ಅಂದ್ರೆ ಕಾಂಗ್ರೆಸ್ ಬರ್ತಿದ್ದಿಲ್ಲ, BJPನ ಇರ್ತಿತ್ತಿಲ್ಲ. ಮತ್ತೆ ಇನ್ನೂ ಇಲ್ಲ ಅಂದ್ರೆ ಕುಮಾರಸ್ವಾಮಿ ಬರ್ತಿದ್ದ. ಇಲ್ಲಿ ಈ 2 ಪಕ್ಷ ಬಿಟ್ಟರೆ ಬೇರೆದವ್ರು ಯಾರು ಬರ್ತಿದ್ದಿಲ್ಲ. ಈ ಬಿಟ್ಟಿಗೆ ಏನದಲ್ಲ ಜನರ ಮನಸ್ಸೋತು ಮಾಡ್ಕೊಂತ ಕೂತು ಇಲ್ಲಿ. ಬಿಜೆಪಿನೇ ನೀನು ಕರೆಂಟಿನ ಬಿಲ್ ಏರ್ಸಿ ಇವ್ರು ಬಂದಮೇಲೆ ಏನು ಮಾಡಿಲ್ಲ ಹೇಳ್ರಿ ನೋಡಮ್ಮ. ಕರೆಂಟಿನ ಬಿಲ್ ಹೋಯ್ತು, ಎಲ್ಲದನ್ನು ಟ್ಯಾಕ್ಸ್ ಹೆಚ್ಚು ಮಾಡಕತ್ತಿದ್ರು. ಏನು ಮಾಡಿಲ್ಲ ಹೇಳ್ರಿ ಇವರು. ಹೌದ್ರಿ, ಸಿದ್ದರಾಮಯ್ಯನವರು ಏನು ಹೇಳಿದರು? ನಾನು ಟ್ಯಾಕ್ಸ್ ಕಟ್ಟೋರಿಗೆ 500 ರೂಪಾಯಿ ಕೊಡ್ತೀನಿ ಎಕ್ಸ್ಟ್ರಾ ಅಂತ ಹೇಳಿದರು. ಕೊಟ್ರಾ? ಕೊಡಲಿಲ್ಲ. ಹೇಳ್ರಪ್ಪ. ಹೆಣ್ಣು ಮಕ್ಕಳಿಗೆ 2000 ಕೊಡ್ತೀನಿ ಅಂತ ಹೇಳಿದರು. ಕೊಟ್ರಾ? ಕೊಡಲಿಲ್ಲ. ಕೊಡೋಕೆ ಆಗೋದೂ ಇಲ್ಲ. ಸುಮ್ಮ ಅರ್ಜಿ ತೊಗೊಳಕತ್ತಾರ ಅವರು ನಾಮಕ್ಕೋಸ್ಕರ. 10 ಕಿಲೋ ಅಕ್ಕಿ, 10 ಕಿಲೋ ಅಕ್ಕಿ ಒಳಗೆ 5 ಕಿಲೋ ಕೇಂದ್ರ ಸರ್ಕಾರನ ಕೊಡ್ತದ. ಕೇಂದ್ರ ಸರ್ಕಾರನ 5 kg ಕೊಡ್ತದೆ. ನಾ ಹೇಳಕತ್ತಿದ್ದು 10 kg ಇಲ್ಲಿಂದ ತಂದು ಕೊಡ್ತಾರೆ. 15 kg ಕೊಡ ನೀವು ಮಕ್ಕಳಿಗೆ. ನಾ ಹೇಳ್ತೀನಲ್ಲ, ಈ ಮಕ್ಕಳಿಗೆ ಕೊಡಬೇಕಾಗಿತ್ತಂದ್ರೆ 15 kg ಕೊಡೋನು. ಅವಾಗ ಗಂಡಸಂತೀನಿ ದೇಶ ಕರ್ನಾಟಕ ರಾಜ್ಯ ಉಳಿಸೋಣ ಮೊದಲು. ಇವನ್ನೆಲ್ಲ ಬಿಡೋನು, ನಮ್ಮ ರಾಜ್ಯ ಉಳಿಲಿ. ನಮ್ಮ ರಾಜ್ಯ ಉಳಿದ ನಾವು ಬದುಕಿರ್ತೀವಿ. ಅದನ್ನೆಲ್ಲ ಬಿಟ್ಟು ಇವನ್ನೆಲ್ಲ ಬಿಡೋದು ಅಭಿವೃದ್ಧಿ ಪಡಿಸನ್ರಿ ಇವ್ರಿಗೆ. ಮೋದಿ ಅವರು ಬಂದ್ರೆ ಏನು ಅಭಿವೃದ್ಧಿ ಮಾಡಬಹುದು ಅನ್ನೋದಿದೆ ಮುಂದಿನ ದಿನಗಳಲ್ಲಿ? ಅಲ್ರಿ, ದಿನಂಪ್ರತಿ ನೋಡ್ತೀವಿ. ಅದನ್ನು ನೀವು ಕೇಳೋವಂಥ ವಿಷಯನೂ ಅಲ್ಲ, ನಾವು ಹೇಳೋವಂಥ ವಿಷಯನೂ ಅಲ್ಲ. ದಿನಂಪ್ರತಿ ನಾವು ನೋಡ್ತೀವಿ. ಮೋದಿಯರ ಬಗ್ಗೆ ನಾವು ಹೇಳೋದೇ ಇಲ್ಲ. ಜನ ಅಲ್ರಿ, ಒಂದು ಸಣ್ಣ ಖುಷಿಗೆ ಹೋಗಿ ಕೇಳ್ರಿ ನೀವು. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ವಿಶ್ವಗುರು ಆಗಿ ಹೋದವ. ವಿಶ್ವಗುರು ಒಂದು ಸಣ್ಣ ಮಗುವಿನ ಬಾಯಿಲೆ ಕೇಳ್ರಿ ಮೋದಿ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಅವನೇ ಹೇಳ್ತಾನ. ನಾವಲ್ಲ ಮೂರ್ಖರಲ್ಲ ನಾವು ಹೇಳಕ್ಕೆ. ನಾವು ಹಿರಿಯರು. ನನಗೂ 50 ವಯಸ್ಸು ನಡೆದವು. ನನಗೂ ಜ್ಞಾನೋದಯ ಐತೆ, ನನಗೂ ಅನುಭವ ಅದ. ಇಲ್ಲ ಅನ್ನಂಗಿಲ್ಲ, ರಾಜಕೀಯ ಮಾಡಂಗಿಲ್ಲ ಅನ್ನೋದು ಅಟ್ಟೆ. ನಮಗೆಲ್ಲ ಅನುಭವ ಐತೆ. ಫೈನಲ್ ಆಗಿ ನರೇಂದ್ರ ಮೋದಿನ ರಾಹುಲ್ ಗಾಂಧಿನ? ನರೇಂದ್ರ ಮೋದಿನೇ ದೇಶ ಕಟ್ಟವನು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.